ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಜನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗದ ವಿಶೇಷ ಕಲಾವಿದರಿಗೆ ಸನ್ಮಾನ ಮಾಡಲಾಯಿತು. ಜಾನಪದ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದಿನ ಯುವ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕಿದೆ. ಇದೇ ಉದ್ದೇಶದಿಂದ ನಮ್ಮ ನಾರಾಯಣಗೌಡರು ಈಗ ದಿಟ್ಟ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಆಧುನಿಕ ಸಂಗೀತ ಸಾಹಿತ್ಯದ ಮಧ್ಯೆ ಕಳೆದು ಹೋಗಿದ್ದ ಗ್ರಾಮೀಣ ಭಾಗದ ಜಾನಪದ ಕಲಾವಿದರನ್ನ ಗುರುತಿಸಿ ಇಡೀ ಕರುನಾಡಿನ ಮುಖವಾಣಿಗೆ ಹೆಮ್ಮೆ ತರುವ ಕೆಲಸ ಮಾಡಿದ್ದಾರೆ. ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ ನಾರಾಯಣಗೌಡರ ಸಾರಥ್ಯದಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಒಂದು ವಿಭಿನ್ನವಾದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಜಾನಪದ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಮಾಡಿದ ಅಪ್ರತಿಮರನ್ನ ಗುರುತಿಸಿ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಡಾಕ್ಟರ್ ರತ್ನಮ್ಮ, ಗುರುರಾಜ ಹೊಸಕೋಟೆ, ಯುಗಧರ್ಮ ರಾಮಣ್ಣ, ಬಾನಂದೂರು ಕೆಂಪಯ್ಯ, ಕೃಷ್ಣೇಗೌಡರು, ಮಳವಳ್ಳಿ ಮಹದೇವಸ್ವಾಮಿ, ಡಾಹೀಚಿ ಬೋರಲಿಂಗಯ್ಯ, ಮುಖವೀಣೆ ಅಂಜನಪ್ಪ, ಮಲ್ಲವ್ವ ಬಸಪ್ಪ ಮ್ಯಾಗೇರಿ ಹಾಗೂ ಕಡಪಗೆರೆ ಮುನಿರಾಜು ಅವರಿಗೆ ತಲಾ 1 ಲಕ್ಷ ರೂಪಾಯಿ ಹಣಕಾಸಿನ ನೆರವು ಜೊತೆಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವಿಷ್ಟೇ ಅಲ್ಲದೆ ತನ್ನ ಬಳಿ ಮನೆ ಇಲ್ಲ ಎಂದ ಬಡ ಕಲಾವಿದ ಮುಖವೀಣೆ ಆಂಜನಪ್ಪ ಅವರಿಗೆ ಗೌಡರು ಸೈಟ್ ಜೊತೆ ಮನೆ ಕಟ್ಟಿಸಿಕೊಡುವ ಭರವಸೆಯನ್ನ ಸ್ಥಳದಲ್ಲೇ ನೀಡಿದ್ರು. ಇದು ಗೌಡರು ಕಲಾವಿದರಿಗೆ ಕೊಡುವ ಗೌರವ ಮತ್ತು ಜನಪದ ಕಲಾವಿದರಿಗೆ ಕೊಡುವ ಪ್ರೋತ್ಸಾಹವನ್ನ ತೋರಿಸುತ್ತೆ. ಮೊದಲಿಗೆ ಅವರ ಸಹಾಯಕ್ಕೆ ನಿಂತಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋದನ್ನ ನಾವು ಯಾರು ಮರಿಬಾರ್ದು. ನಿಮ್ಮೆಲ್ಲರ ಗಮನಕ್ಕೆ ವಾದ್ಯಗಳನ್ನ ನಾವು ಇಂಥ ವಾದ್ಯಗಳನ್ನ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಇದನ್ನ ಬಂಧುಗಳೇ, ಬಹುಶಃ ಇದೊಂದು ಅದ್ಭುತವಾದ ಕ್ಷಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಭಗವಂತ ನಮಗೆ 2 ಆಪ್ಷನ್ ಕೊಡ್ತಾನೆ. ಇಲ್ಲ ಬಿಟ್ಟು ಸಾಯಿ, ಇಲ್ಲ ಕೊಟ್ಟು ಸಾಯಿ ಅಂತ. ಒತ್ಕೊಂಡು ಸಾಯ್ಲಿಕ್ಕೆ ಏನೂ ಇಲ್ಲ. ಕೊನೆಗೆ ಸೊಂಟದ ಹುಡ್ದಾರನ್ನು ಸಹ ಎಸ್ತು ಗುಂಡೆಗೆ ಹಿಡ್ತಾರೆ. ಹಾಗಾಗಿ ಒತ್ತು ಸಾಯ್ಲಿಕ್ಕೆ ಹಾಕದೆ ಮೇಲೆ ಬಿಟ್ಟು ಸಾಯ್ಲೇಬೇಕು ಅನ್ನೋದು ಒಂದ್ ಕಡೆ ಮನ್ಸು ಒಪ್ಪದೆ ಹೋದ್ರೆ ಈ ತರ ವ್ಯಕ್ತಿಗಳಿಗೆ ಕೊಟ್ಟ ಸಕ್ಕರೆ ಆ ದೇವರ ಮೆಚ್ತಾನೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ನಾನು ಇವತ್ತು ಮಾತಾಡಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೆ. ದೇವ್ಯ ಒಂದು ಮಾತಾಡಿ ಎಂದರು. ಕನ್ನಡದ ತಾಯಿ ಬೇರು ಜಾನಪದ. ಆ ತಾಯಿ ಬೇರು ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಕನ್ನಡ ಸೂರ್ಯ ಚಂದ್ರ ಇರೋವರೆಗೂ ಗಟ್ಟಿಯಾಗುತ್ತೆ ಅನ್ನೋದಕ್ಕೆ ಇಂಥವ್ರು ಸಾಕ್ಷಿ. ಅದಕ್ಕಾಗಿ ಎಷ್ಟೆಲ್ಲ ಏನೆಲ್ಲ ಮಾಡ್ತೀವಿ ಕನ್ನಡದ ನಾಡು ನುಡಿಗಾಗಿ. ಕನ್ನಡದ ಹೋರಾಟ ಬೀದಿ ನಿಂತು ಹೋರಾಡೋಕೆ ಅಷ್ಟೇ ಕನ್ನಡ ಅಲ್ಲ, ಇಂಥದ್ದೆಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಅದು ನಿಜವಾದ ಕನ್ನಡ. ಆ ಕಾಯಕವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯವರ ಕನಸು. ಅವ್ರು ಹೇಳ್ತಾ ಇದ್ರು, ಇಷ್ಟೆಲ್ಲ ಅದ್ಭುತವಾದಂತ ವಿದ್ಯೆ ಅವರಲ್ಲಿ ಇದ್ರೂ ಸಹ ನನಗೊಂದು ಮನೆ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೊಂದು ಮನೆ, ಅವರಿಗೆ ಖುಷಿ ಪಡಿಸುವಂತ ಒಂದು ಮನೆಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಟ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಆ ಭಗವಂತ ಅವ್ರಿಗಿನ್ನೂ ಆಯಸ್ ಕೊಡ್ಲಿ, ಈ ತರದ ಕಲೆಯನ್ನ ಅವ್ರ ಬದುಕಿರುವಾಗಲೇ ಇನ್ನೊಬ್ರಿಗೂ ಕಲಿಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಳ್ಳೇದಾಗ್ಲಿ. ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ.
ಒಟ್ಟಾರೆಯಾಗಿ ಕರವೇ ಸೇನಾನಿಗಳು ಹಾಗೂ ನಾರಾಯಣಗೌಡರ ಸಾವಿರಾರು ಹಿತೈಷಿಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಚೆಲ್ಲಿದರು ಮಲ್ಲಿಗೆಯ ಪಾನ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಪಾನ ಸುರೇರಿ ಮ್ಯಾಲೆ, ಅಂದಾದ ಚಂದದ ಮೈಕಾರ ಮಾಧುಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದದ ಮೈಕಾರ ಮಾಧುಗೆ ಚೆಲ್ಲಿದರು ಮಲ್ಲಿಗೆಯ. ಉತ್ತಮ ಮಧ್ಯಮ ಅಧಮರೆಲ್ಲರೂ ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರೋ, ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವಾಳ ಮನ್ಸ ಮಗನ ಮತಿ ಕೀಳ್ಯಾವುದೋ ಯಾವುದೋ. ದಯ ಖುದಾ ದಯ ಖುದಾ ದಯ ಖುದಾ ದಯ ಖುದಾ ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು, ತಲೆಗೊಂದು